Hey guys, welcome back to the part 2 of ಕೃಷಿ ಮೇಳ. ಸೊ ಫಸ್ಟ್ ವಿಡಿಯೋಲಿ ಆ್ಯಕ್ಚುಲಿ ಸ್ವಲ್ಪ ರೈತರಿಗೆ ಬೇಕಾಗಿರೋವಂಥ ಮಿಷನರೀಸ್ ಆಗಿರ್ಬೋದು, ಚಿಕ್ಕ ಚಿಕ್ಕ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ವಿಡಿಯೋ ಮಾಡಿದೆ. ಸೊ ಈ ವಿಡಿಯೋಲಿ ನಾವು ಕೆಲವೊಂದು ಮಿಲ್ಲೆಟ್ಸ್ನ ಹೇಗೆ ಬೆಳೀತಾರೆ ಅನ್ನೋದನ್ನು ನಾವು ನೋಡ್ಬೋದು. ಸ್ಟಾರ್ಟಿಂಗಲ್ಲೇ ನಮಗೆ ಸ್ವಲ್ಪ ತೊಗರಿ ಕಾಳು, ತೊಗರಿಬೇಳೆ, ಅವರೆಬೇಳೆ ಅದೆಲ್ಲ ನೋಡಿದ್ವಿ. ಇಲ್ಲಿ ಚಿಯಾ ಸೀಡ್ಸ್ನ ಹೇಗೆಲ್ಲ ಬೆಳೀತಾರೆ. ಚಿಯಾ ಸೀಡ್ಸ್ ಅಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ ಆಬ್ವಿಯಸ್ಲಿ, ವಿಚ್ ಇಸ್ ರಿಚ್ ಇನ್ ಫೈಬರ್, ಕ್ಯಾಲ್ಶಿಯಮ್, ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಸೊ ಅದೆಲ್ಲ ಗೊತ್ತು. ಆದರೆ ಅದನ್ನು ಹೇಗೆ ಬೆಳೀತಾರೆ, ಯಾವ ಥರ ಇರುತ್ತೆ ಅದರ ಗಿಡ ಅನ್ನೋದನ್ನು ಇವಾಗ ನೀವು ನೋಡ್ತಾ ಇದ್ದೀರಾ. ನೆಕ್ಸ್ಟ್ ಬಂದುಬಿಟ್ಟು ಕಿನೋವಾ ಅಂತ. ಸೊ ಈ ಕಿನೋವಾ ಕೂಡ ಒಂದು ಮಿಲ್ಲೆಟ್ ಆಗಿದೆ. ಇದು ರಿಚ್ ಇನ್ ಪ್ರೋಟೀನ್ ಮತ್ತು ವೈಟಮಿನ್ ಬಿಯಲ್ಲಿ ರಿಚ್ ಇದೆ. ನೋಡೋದಕ್ಕೆ ಅನ್ಸೋದೇ ಇಲ್ಲ ಇದನ್ನು ಕೆಲವೊಂದು ಸಲ ನೋಡಿರ್ತೀವಿ ಕೂಡ, ಬಟ್ ಇದೆ ಅಂತ ಗೊತ್ತಿರಲ್ಲ. ಆ್ಯಂಡ್ ಇದು ಬಂದುಬಿಟ್ಟು ರಾಜಗೀರ ಅಂತ. ಇದು ಅಷ್ಟೇ ಪ್ರೋಟೀನ್, ಫೈಬರ್ ಮತ್ತು ಮಿನರಲ್ಸಲ್ಲಿ ರಿಚ್ ಇದೆ. ಕೆಲವೊಂದೆಲ್ಲ ನೋಡಿರ್ತೀವಿ ಮಿಲ್ಲೆಟ್ ಇದೆ ಅಂತ, ನಮಗೆ ಹೆಸರುಗಳೆಲ್ಲ ಗೊತ್ತೇ ಇರಲ್ಲ ಕೆಲವೊಂದಕ್ಕೆ. ಆ್ಯಂಡ್ ಇದು ಬಂದುಬಿಟ್ಟು ವೈಜಯಂತಿ ಮಾಲಾ ಅಂತ. ಯೂಶ್ವಲಿ ಇದನ್ನು ನಾವು ಈ ಜಪಮಾಲೆ ಅಥವಾ ಜಪಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಅದ್ರದ್ದು. ಇದು ಬಂದುಬಿಟ್ಟು ರೆಕ್ಕೆ ಅವರೆಕಾಳು ಬೆಳಿತೀವಲ್ಲ ಆ ನಾರ್ಮಲ್ ಬೆಳೆ. ಇದು ಯೂಶ್ವಲಿ ಎಲ್ಲ ನೋಡಿರ್ತೀವಿ ನಾವು ಇದನ್ನು. ಇದು ಮುಸ್ಕಿನ ಜೋಳ. ಈ ಜೋಳನೂ ಆಲ್ಮೋಸ್ಟ್ ಎಲ್ಲ ನಾವು ನೋಡಿರ್ತೀವಿ, ಊರ ಕಡೆ ಎಲ್ಲ ಬೆಳೀತಾರೆ ನಾರ್ಮಲಾಗಿ. ಅಥವಾ ಈ ಹೈವೇಯಲ್ಲಿ ಅಕ್ಕಪಕ್ಕ ತೋಟಗಳಿದ್ದರೆ ಮೈಸೂರು, ಮಂಡ್ಯ ಸೈಡೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಬೆಳೀತಾರೆ. ಆ್ಯಂಡ್ ಇದು ಬಂದುಬಿಟ್ಟು ಅರಳಂದರೆ ತಲೆಗೆ ಹಾಕ್ಕೊಳ್ತೀವಲ್ಲ ಅರಳೆಣ್ಣೆ. ಸೊ ಆ ಒಂದು ಗಿಡ ಹೇಗಿರುತ್ತೆ ಅದಿದು. ಆ್ಯಂಡ್ ನಾರ್ಮಲ್ ಸೋಯಾಬೀನ್ ಕೂಡ ನೋಡಿರ್ತೀವಿ ನಾವು. ಇದು ಬಂದುಬಿಟ್ಟು ಸೋಯಾಬೀನ್ ಆಗಿರುತ್ತೆ. ಇದು ಬಂದುಬಿಟ್ಟು ಬರ್ಗು. ಪ್ರೋಟೀನ್, ಫೈಬರ್ ಎಲ್ಲ ರಿಚ್ ಇದೆ. ಆ್ಯಂಡ್ ಮಿನರಲ್ಸ್ ಲೈಕ್ ಮ್ಯಾಗ್ನೀಷಿಯಮ್ ಮತ್ತು ಫಾಸ್ಫರಸ್ ಕೂಡ ಇರುತ್ತೆ ಇದರಲ್ಲಿ. ನೆಕ್ಸ್ಟ್ ಇಸ್ ಕೊರಳೆ. ಇದು ಬಂದುಬಿಟ್ಟು ಐರನ್ನಲ್ಲಿ ರಿಚ್ ಇದೆ. ಆ್ಯಂಡ್ ಮ್ಯಾಗ್ನೀಷಿಯಮ್ ಮತ್ತು ಪ್ರೋಟೀನ್ ಕೂಡ ಜಾಸ್ತಿ ಇದೆ ಇದರಲ್ಲಿ. ಅದಾದಮೇಲೆ ನೆಕ್ಸ್ಟ್ ಊದಲು ಅಂತ. ಇದರಲ್ಲೂ ಅಷ್ಟೇ ಫೈಬರ್, ಪ್ರೋಟೀನ್ಸ್ ಮತ್ತು ಡೈಜೆಷನ್ಗೆ ತುಂಬ ಒಳ್ಳೆಯದು. ಅದ್ರ ಜೊತೆಗೆ ಬ್ಲಡ್ ಆ್ಯಂಡ್ ಶುಗರ್ನ ಕಂಟ್ರೋಲ್ ಮಾಡುತ್ತೆ ಇದು. ಆ್ಯಂಡ್ ನವಣೆನ ಯೂಶ್ವಲಿ ಸ್ವಲ್ಪ ಯೂಸ್ ಮಾಡ್ತೀವಿ ನಾವು. ಫೈಬರಲ್ಲಿ ರಿಚ್ ಇದೆ, ಐರನ್ ಮತ್ತು ಗ್ಲೂಟೆನ್ ಫ್ರೀ ಕೂಡ, ಡೈಜೆಸ್ಟಿವ್ ಫ್ರೆಂಡ್ಲಿ ಕೂಡ ಇದು. ಇದರಿಂದ ಉಪ್ಮಾ ಎಲ್ಲ ಮಾಡಿಕೊಂಡು ತಿಂತಾರೆ, ಸ್ವಲ್ಪ ಎಲ್ಲ ನಾರ್ಮಲ್ ಹಾಗೆ ಕೂಡ ಸೇವಿಸ್ತೀವಿ. ಇದು ಬಂದುಬಿಟ್ಟು ಸಾವೆ. ಡೈಜೆಷನ್ಗೆ ತುಂಬ ಒಳ್ಳೆಯದು, ಹಾರ್ಟ್ ಪ್ರಾಬ್ಲಮ್ ಇಲ್ಲ ಅದಕ್ಕೂ ಒಳ್ಳೆಯದು. ಆ್ಯಂಡ್ ಕೊಲೆಸ್ಟ್ರಾಲ್ ಕಡಿಮೆ ಇದೆ ಹಾಗಾಗಿ. ಆ್ಯಂಡ್ ನೆಕ್ಸ್ಟ್ ರಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ, ವಿಚ್ ಇಸ್ ರಿಚ್ ಇನ್ ಫೈಬರ್, ಕ್ಯಾಲ್ಶಿಯಮ್ ಮತ್ತು ಅಮಿನೋ ಆ್ಯಸಿಡ್ ಕೂಡ ಇರುತ್ತೆ ಇದರಲ್ಲಿ. ಯೂಶ್ವಲಿ ಎಲ್ಲ ನಾವು ರಾಗಿ ಮುದ್ದೆ ಎಲ್ಲ ಮಾಡ್ಕೊಂಡು ತಿಂತೀವಿ, ಎಲ್ರಿಗೂ ಗೊತ್ತೇ ಇರುತ್ತೆ ರಾಗಿ. ಅದಾದಮೇಲೆ ಇಲ್ಲಿ ಸೂರ್ಯಕಾಂತಿ ಹೂವು ಅನ್ನೋದು ನಾವು ಆಲ್ಮೋಸ್ಟ್ ಎಲ್ಲ ಕಡೆ ನೋಡೇ ಇರ್ತೀವಿ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಕ್ಟಸ್. ಇದನ್ನು ಕೂಡ ನಾವು ಆಲ್ಮೋಸ್ಟ್ ಪಿಕ್ಚರ್ಸಲ್ಲೆಲ್ಲ ನೋಡಿರ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಸೆಸಮೆ ಸೀಡ್ಸ್, ಎಳ್ಳು. ತುಂಬ ಥರ ಎಳ್ಳುಗಳಿದ್ದಾವೆ, ಬಿಳಿದು, ಬ್ಲ್ಯಾಕ್ ಕಲರ್ ಎಳ್ಳು, ಎಷ್ಟೊಂದಿದ್ದಾವೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಅಲ್ಲಿ ಮಿಲ್ಲೆಟ್ಸ್ನ ಹೇಗೆಲ್ಲ ಬೆಳೀತಾರೆ ಅನ್ನೋದನ್ನು ನೋಡಿದ್ರಿ. ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.